ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಮಂಡ್ಯದ ಮಾಹಿತಿ ಕೇಂದ್ರವನ್ನು ಮಾರ್ಚ್ 14ರಂದು ಸಂಜೆ 4 ಗಂಟೆಗೆ ನಗರದ ಅಶೋಕನಗರ ಬಡಾವಣೆಯ 3ನೇ ಅಡ್ಡರಸ್ತೆಯ ಕಾಡುಮನೆ ರೆಸ್ಟಾರೆಂಟ್ ಎದುರು ಉದ್ಘಾಟನೆ ಮಾಡಲಾಗುವುದು ಎಂದು ಬ್ಯಾಂಕಿನ ಮೈಸೂರು ವಿಭಾಗದ ಅಧ್ಯಕ್ಷ ಡಾ ಎಂಬಿ ಮಂಜೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು 750 ಕೋಟಿ ರುಗಳ ಠೇವಣಿ ಹೊಂದಿದ್ದು 1200 ಕೋಟಿ ರುಗಳ ವಾರ್ಷಿಕ ವಹಿವಾಟು ನಡೆಸುತ್ತಿದೆ ಎಂದರು. ಬೆಂಗಳೂರು, ಅರಸೀಕೆರೆ, ಯಲಹಂಕ ಮತ್ತು ಮೈಸೂರು ರೈಲ್ವೆ ಕಾರ್ಯಾಗಾರದಲ್ಲಿ ಶಾಖೆಗಳನ್ನು ಹೊಂದಿದ್ದು, ನೂತನವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಮಾಹಿತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಬ್ಯಾಂಕಿನ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಶಾಖೆ ತೆರೆಯುವ ಉದ್ದೇಶದಿಂದ ಮಾಹಿತಿ ಕೇಂದ್ರ ಆರಂಭಿಸಲಾಗುತ್ತಿದೆ ಎಂದು ಹೇಳಿದರು. ಮಾಹಿತಿ ಕೇಂದ್ರವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉದ್ಘಾಟಿಸುವರು. ಶಾಸಕ ಪಿ. ರವಿಕುಮಾರ್ ಗೌಡ, ಅಪೆಕ್ಸ್ ಬ್ಯಾಂಕಿನ ಉಪಾಧ್ಯಕ್ಷ ಹಾಗೂ ಶಾಸಕ ಜಿ.ಡಿ. ಹರೀಶ್ ಗೌಡ ಸೇರಿದಂತೆ ಮಂಡ್ಯ ಜಿಲ್ಲೆಯ ಎಲ್ಲಾ ಸಹಕಾರಿ ಬ್ಯಾಂಕುಗಳು ಹಾಗೂ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ರೈಲ್ವೆ ಸಹಕಾರ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲೇ ಅತ್ಯುನ್ನತ ಒಂದು ಪ್ರಸಿದ್ಧವಾದ ಮತ್ತು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಂತ ಬ್ಯಾಂಕು. ಈ ಬ್ಯಾಂಕು 1920ನೇ ಇಸ್ವಿನಲ್ಲಿ ಮೈಸೂರು ಪ್ರಾರಂಭವಾಗಿ ಮೈಸೂರು ಮಹಾರಾಜರ ಟೈಮಲ್ಲಿ ಪ್ರಾರಂಭವಾಗಿ ಇವತ್ತು 100 ವರ್ಷಗಳ ಸೇವೆಯನ್ನು ಸಲ್ಲಿಸಿ 100 ವರ್ಷ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಮೈಸೂರಿನಲ್ಲಿ ಅದ್ದೂರಿಯಾಗಿ ರೀಸೆಂಟಾಗಿ ಆಚರಿಸಿದ್ವಿ. ಮತ್ತು ಈ ನಮ್ಮ ಬ್ಯಾಂಕು ರಾಜ್ಯದಲ್ಲಿರುವ ಎಲ್ಲ ನಮ್ಮ ರೈಲ್ವೆ ನೌಕರರಿಗೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಸದಸ್ಯರುಗಳಿಗೆ ಮತ್ತು ನಮ್ಮ ರಾಜ್ಯದ ಜನತೆಗೂ ಕೂಡ ಒಂದು ಸರ್ವಿಸ್ ಕೊಡ್ತಾ ಇದೆ. ಈ ನಮ್ಮ ಬ್ರಾಂಚು ಹೆಡ್ ಆಫೀಸು ಮೈಸೂರು, ಅದೇ ರೀತಿ ಬ್ರಾಂಚ್ಗಳು ಬಂದು ಬೆಂಗಳೂರು ನಗರದ ಸಿಟಿನಲ್ಲಿದೆ, ಒಂದು ನಮ್ಮ ರೈಲ್ವೆ ಸ್ಟೇಷನ್ನಲ್ಲಿ, ಇನ್ನೊಂದು ಯಲಹಂಕದಲ್ಲಿದೆ, ಅದೇ ರೀತಿ ಇನ್ನೊಂದು ಬ್ರಾಂಚು ಅರಸೀಕೆರೆನಲ್ಲಿದೆ, ಮತ್ತು ಹುಬ್ಳಿನಲ್ಲಿ ಮತ್ತು ದಾವಣಗೆರೆಯಲ್ಲಿ ಈಗ ಇನ್ಫಾರ್ಮೇಶನ್ ಸೆಂಟರ್ಗಳು ಅಲ್ಲಿ ಕಾರ್ಯನಿರತ ಆಗ್ತಿದ್ದಾವೆ. ಅದನ್ನ ಮುಂದುವರಿದು ನಮ್ಮ ಮೈಸೂರು, ನಮ್ಮ ಮಂಡ್ಯದ ಎಲ್ಲ ನಮ್ಮ ರೈಲ್ವೆ ಕಾರ್ಮಿಕರಿಗೆ ಮತ್ತು ನಮ್ಮ ಮಂಡ್ಯದ ಸಾರ್ವಜನಿಕರಿಗೆ ಈ ಒಂದು ಸಹಕಾರ ಕ್ಷೇತ್ರದ ಒಂದು ಉದ್ದೇಶ ಏನಿದೆ ಅದನ್ನ ಸಕಾರಗೊಳಿಸಲಿಕ್ಕೆ ಮಂಡ್ಯದಲ್ಲೂ ಕೂಡ ನಮ್ಮ ಒಂದು ಬ್ರಾಂಚ್ ಮಾಡೋದು ಅಂತ ಡಿಸೈಡ್ ಮಾಡಿ, ಅದಕ್ಕೆ ಬ್ರಾಂಚ್ಗಿಂತ ಮುಂಚಿತವಾಗಿ ಒಂದು ಇನ್ಫಾರ್ಮೇಶನ್ ಸೆಂಟರ್ ಅನ್ನ ಈಗ ಆಲ್ರೆಡಿ ಮಂಡ್ಯ ನಗರದಲ್ಲಿ ಅಶೋಕನಗರ 3ನೇ ಅಡ್ಡ ರಸ್ತೆ ಕಾಡುಮನೆ ರೆಸ್ಟೋರೆಂಟ್ ಎದುರು ಮಂಡ್ಯ, ಇಲ್ಲಿ ಆಲ್ರೆಡಿ ಆಫೀಸ್ನ ಮಾಡಿ ಸೆಟಪ್ ಮಾಡಿದ್ದೀವಿ. ಈ ಇನ್ಫಾರ್ಮೇಶನ್ ಸೆಂಟರ್ ಮತ್ತು ಮಾಹಿತಿ ಕೇಂದ್ರವನ್ನ, ರೈಲ್ವೆ ಸಹಕಾರ ಬ್ಯಾಂಕಿನ ಮಾಹಿತಿ ಕೇಂದ್ರವನ್ನು ನಾಳೆ 4:30ಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರು, ಕೇಂದ್ರ ಉಕ್ಕು ಸಚಿವರು ಮತ್ತು ಮಂಡ್ಯ ನಗರದ ಲೋಕಸಭಾ ಸದಸ್ಯರು ಬರ್ತಿದ್ದಾರೆ, ಮತ್ತು ನಮ್ಮ ಎಮ್.ಎಲ್.ಎ ಅವರಾದ ನಮ್ಮ ಮಂಡ್ಯ ನಗರದ ಎಮ್.ಎಲ್.ಎ ಅವರು ಕೂಡ ಬರ್ತಿದ್ದಾರೆ, ರವಿ ಗಾಣಿಗವರು. ಅದೇ ರೀತಿ ನಮ್ಮ ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷರಾದ ಜಿ.ಟಿ. ಹರೀಶ್ ಗೌಡರು ಮತ್ತು ಅವರು ಕೂಡ ಶಾಸಕರಿದ್ದಾರೆ, ಅವರು ಕೂಡ ಬರ್ತಿದ್ದಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ನಮ್ಮ ಡಿ.ಸಿ.ಸಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಮ್ಮ ಮೈಮೂಲ್ ಹಾಲು ಉತ್ಪಾದಕರ ಅಧ್ಯಕ್ಷರು ಮತ್ತು ಎಲ್ಲ ಪಿ.ಎಲ್.ಡಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ಮಂಡ್ಯದಲ್ಲಿ ಅವರೆಲ್ಲರೂ ಕೂಡ ಕರೀತಾ ಇದ್ದೀವಿ. ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಇನ್ವೈಟ್ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಸಾರ್ವಜನಿಕರು ಮತ್ತು ನಮ್ಮ ರೈಲ್ವೆ ಎಂಪ್ಲಾಯೀಸ್ನ ಸಹಭಾಗಿತ್ವದಲ್ಲಿ ಈ ಕೇಂದ್ರವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ರೈಲ್ವೆ ಸಹಕಾರ ಬ್ಯಾಂಕಿನಲ್ಲಿ ಸುಮಾರು 750 ಕೋಟಿಯಷ್ಟು ಎಫ್ ಡಿ ಆಲ್ರೆಡಿ ಇದೆ. ನಮ್ಮದು ರಾಜ್ಯದಲ್ಲೇ ನಮ್ಮದು ಎಫ್ ಡಿನಲ್ಲಿ 2ನೇ 3ನೇ ಸ್ಥಾನ ಇರುವಂಥ ಬ್ಯಾಂಕು. ಮತ್ತು 10,000 ಜನ ಮೆಂಬರ್ಸ್ ಇದ್ದಾರೆ. ಅದೇ ರೀತಿ ಟರ್ನ್ ಓವರ್ ಬಂದು 1,200 ಕೋಟಿ ಟರ್ನ್ ಓವರ್ ಇದೆ ರೈಲ್ವೆ ಸಹಕಾರ. ಸೊ ಬಹಳ ದೊಡ್ಡ ಬ್ಯಾಂಕು, ವರ್ಷಕ್ಕೆ ಅಷ್ಟಿದೆ. ಸೊ ಆ ಬ್ಯಾಂಕನ್ನ ಇನ್ನೂ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗ ಮಂಡ್ಯ ನಗರದಲ್ಲಿ ಮುಖ್ಯವಾಗಿ ಎಫ್ ಡಿ ಗೋಷ್ಠಿಯಲ್ಲಿ ಬ್ಯಾಂಕಿನ ಸಿಇಒ ನಾರಾಯಣ್, ಬೆಂಗಳೂರು ಶಾಖೆಯ ವ್ಯವಸ್ಥಾಪಕ ಸತ್ಯನಾರಾಯಣ್, ಮೈಸೂರು ಶಾಖೆಯ ವ್ಯವಸ್ಥಾಪಕ ಪ್ರಸಾದ್ ಇದ್ದರು.